ಗೋವಿಂದ ನಮ್ಮ ಗೋವಿಂದ ನೋಡಿ ಹೆಂಗಿದೆ. ನಾರಾಯಣ ಇದು ಡವ್ ಇದು ಅದೇನು ಅಂತ ಡವ್ ಮಾಡು ಇಲ್ಲಿ ನೋಡು ಈ ಕಡೆ ಮಾಡು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ನಾನು 2 ದಿನದ ವ್ಲಾಗ್ ಹಾಕ್ತಾಯಿದ್ದೀನಿ. ಆ್ಯಂಡ್ ಇದು ವ್ಯಾಲೆಂಟೈನ್ಸ್ ಡೇ ದಿನ ಬೆಳಗ್ಗೆ ಸಿನಿ ಜಿಮ್ಗೆ ಹೋಗಿದ್ರು. ಅಲ್ಲಿಂದ ಬರ್ತಾನೆ ನನಗೆ ಚಾಕ್ಲೇಟ್ ಮತ್ತು ಪರ್ಫ್ಯೂಮ್ ಎಲ್ಲ ತಂದಿದ್ರು. ನಾನು ಜಿಮ್ಗೆ ಹೋಗ್ತಾ ಇಲ್ಲ, ಒಂದು ವಾರ ಹತ್ರ ಆಯಿತು. ನಂಗೆ ಸ್ವಲ್ಪ ಹುಷಾರಿರಲಿಲ್ಲ. ಆಮೇಲೆ ವೀರು ಸ್ಕೂಲೆಲ್ಲ ಸ್ಟಾರ್ಟ್ ಮಾಡಿದ್ದಾನಲ್ಲ, ಒಂದು ಸ್ವಲ್ಪ ರೊಟೀನ್ ಸೆಟ್ ಆಗಲಿ, ಆಮೇಲೆ ನಾನು ಸ್ವಲ್ಪ ಸುಧಾರಿಸ್ಕೊಂಡು ಆಮೇಲೆ ಹೋಗೋಣ ಅಂತ ಅಲ್ಲಿಂದ ಬರುವಾಗೇ ಇದೆಲ್ಲ ತೊಗೊಂಡು ಬಂದಿದ್ದರು. ಅವ್ರದ್ದೊಂದು ಚಿಕ್ಕ ಪುಟ್ಟ ಎಫರ್ಟ್ ನನಗೆ ಸಖತ್ ಖುಷಿ ಅನಿಸುತ್ತೆ. ನಾವೇನು ಫೆಬ್ರವರಿ 14th ಈ ಥರ ಎಲ್ಲ ಗಿಫ್ಟ್ಸ್ ಕೊಟ್ಕೊಂಡು ಎಕ್ಸ್ಚೇಂಜ್ ಮಾಡಿ ಇದೆಲ್ಲ ಮಾಡಬೇಕಂತೇನಿಲ್ಲ. ನಮ್ಮ ಲವ್ ಎವ್ರಿ ಡೇ ಇರುತ್ತೆ. ಬಟ್ ಏನೋ ಎಫರ್ಟ್ ಹಾಕಿ ತಂದುಕೊಟ್ರಲ್ಲ, ಒಂಥರ ಖುಷಿ ಅನಿಸ್ತು. ಅದರಲ್ಲೂ ಡೈರಿ ಮಿಲ್ಕ್ ಒಂಥರ ನಾನು ಅಷ್ಟು ಸ್ವೀಟ್ ಇಷ್ಟಪಡಲ್ಲ, ಬಟ್ ಆದ್ರೂ ಖುಷಿ ಅನಿಸ್ತು, ಚೆನ್ನಾಗಿ ಅನ್ನಿಸ್ತು. ನನಗಿಂತ ಜಾಸ್ತಿ ವೀರುಗೆ ಜಾಸ್ತಿ ಇಷ್ಟ ಆಗೋಯ್ತು. ದೊಡ್ಡ ಚಾಕ್ಲೇಟ್ ಬಾಕ್ಸ್ ಬಂದಿದೆ ಮನೆಗೆ ಅಂತ ಅದನ್ನೇ ಅಂತ ಇದೆ. ಬೇಬಿ ಇದೊಂದು ತರಬಲ್ಲು ನಂಗೆ ರೋಸ್ ತರಬೇಕಿತ್ತು, ನಂಗೆ ರೋಸ್ ಇಷ್ಟ ಅಂತ ಹೇಳ್ತಾ ಇದ್ದೆ. ಹುಡುಕ್ತೆ ಬೇಬಿ ಸಿಗಲಿಲ್ಲ, ಸಂಜೆ ನೋಡೋಣ ಅಂತ ಹೇಳ್ತಾಯಿದ್ರು. ಸೊ ಹಂಗೇ ನಾನೇನು ಇಂಥದ್ದೇ ಗಿಫ್ಟ್ ಬೇಕು, ಈ ಥರನೇ ಬೇಕು ಅಂತ ಏನಿಲ್ಲ. ಪಾಪ ಅವರು ಅಷ್ಟೇ ನನಗೇನೇನು ಬೇಕು ಎಲ್ಲನೂ ಕೊಡಿಸ್ತಾರೆ. ಸೊ ನಂದೇನು ಆ ಥರ ಡಿಮ್ಯಾಂಡಿಂಗ್ ಆ ಥರ ಎಲ್ಲ ಏನೂ ಇರಲ್ಲ. ಬಟ್ ಇಷ್ಟು ಎಫರ್ಟ್ ಹಾಕಿ ಇದನ್ನಾರು ತಂದುಕೊಟ್ಟು ವಿಶ್ ಮಾಡಿದ್ರಲ್ಲ, ಅದೊಂಥರ ಸ್ಪೆಷಲ್ ಫೀಲ್ ಅನ್ನಿಸ್ತು. ಆ್ಯಂಡ್ ಬನ್ನಿ ಇವತ್ತಿನ ಡೇ ಹೇಗೆ ಹೋಗುತ್ತೆ ಏನು ಅಂತ ನೋಡೋಣ. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಯಾರ್ದು ಯಾರು ಕೊಟ್ಟಿದ್ದು ನನಗೆ? ನನಗೆ ಪಾಪ ಕೊಟ್ಟರೆ ಇದು ನಿಂದೆ ಹೆಂಗಾಗುತ್ತೆ? ಹಾಂ ಹೇಳು, ಏನಿದೆ ಅದರಲ್ಲಿ? ಏನಿದೆ ಅದರಲ್ಲಿ? ಹಾಂ ಕೊಡ್ತೀನಿ ನಾನು ತೆಗಿತೀನಿ. ಏನು ಮಮ್ಮಗೆ ಏನು ಹೇಳಬೇಕು? ಥ್ಯಾಂಕ್ ಯು ಬೇಡ, ಬೇರೆ ಏನು ಹೇಳಬೇಕು? ಮನೆ ಕೊಡ್ಸುವಂತೆ ಇದೇನು ಹೇಳು? ಲವ್ ಯು ಮಮ್ಮಿ ಹೇಳು. ಹೇಳು, ತೆಗ್ಕೊಡ್ತೀನಿ. ಚಾಕಿ ತೆಗಿಯೋದು ಬೇಡವಾ? ಮತ್ತೆ ಲವ್ ಯು ಮಮ್ಮಿ ಹೇಳು. ಹಾಂ ತೋರಿಸು ಲವ್ ಹೆಂಗೆ. ಅಜ್ಜಿಗೊಂದು ಕೊಟ್ಬಿಡ್ವಾ. ಒಂದು ಇಲ್ಲಿಡು ಬಾಕ್ಸು. ಒಂದು ಎತ್ಕೊಂಡೋಗಿ ಕೊಟ್ಬಿಟ್ಟು ಬಾಗು. ಒಂದು ಕೊಟ್ಬಿಟ್ಟು ಬಾಗು. ಅಯ್ಯೋಯ್ಯೋ, ನಾನು ಡೆಂಟಿಸ್ಟ್ ಹತ್ರನೇ ಕರ್ಕೊಂಡು ಹೊಂಟೋಗ್ಬಿಡ್ತೀನಿ. ಅಮ್ಮ 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 ನಾನು ನೋಡಿ ಗಾಯ್ಸ್, ಹಿಂಗೆ ಮೋಸ ಮಾಡ್ತಾರೆ. ಇದು ನೋಡೋಕೆ ಹೆಂಗಿದೆ, ಇದ್ರೊಳಗೆ ಏನಿದೆ? ಕೊಟ್ಟ ಅಜ್ಜಿಗೆ? ಎಷ್ಟು ಕೊಟ್ಟೆ? ಕೊಡಿಲಿ, ಜೋಡ್ಸೋಣ. ಇಲ್ಲಿ ಜೋಡ್ಸೋ, ಫಸ್ಟು ಫೋಟೋ ತೆಗಿತೀನಿ. ಹಾಂ ಹಂಗೆ ಬೇಡ. ಹಾಂ ಇಡು. ಅಯ್ಯ ಆಯ್ತು ಇಡು. ಹಾಂ ಅಜ್ಜಿ ಕೊಟ್ಟೇನೋ? ಎಷ್ಟು ಕೊಟ್ಟೆ ಅಜ್ಜಿಗೆ? ಕರೆಕ್ಟಾಗಿ ಹೇಳು. ಕೊಟ್ಟನಾತೆ? ಎಲ್ಲಿ ಕೊಟ್ಟೆ? ಆ್ಯಂಡ್ ಹಂಗೆ ಮಧ್ಯಾಹ್ನದ ಮೇಲೆ ಸೌಂದರ್ಯ ಮತ್ತು ರೂಪೇಶ್ ಅಣ್ಣ ಕೂಡ ಬಂದಿದ್ದರು. ಸ್ವಲ್ಪ ನಮ್ಮದೇ ಆದ ಒಂದಷ್ಟು ಕೆಲಸಗಳಿತ್ತು, ಹಾಗಾಗಿ ಮೀಟ್ ಮಾಡಿ ಮಾತಾಡಿ ಆ್ಯಂಡ್ ಒಂದಷ್ಟು ನಿಮ್ಮ ಹತ್ರ ಹೊಸ ವಿಷಯಗಳನ್ನ ಶೇರ್ ಮಾಡ್ಕೊಳ್ಳೋದಿದೆ, ಗುಡ್ ನ್ಯೂಸ್ ಶೇರ್ ಮಾಡ್ಕೊಳ್ಳೋದೆ. ನಾವು ಕಮ್ಮಿಂಗ್ ಡೇಸಲ್ಲಿ ಶೇರ್ ಮಾಡ್ತೀನಿ. ಇಲ್ಲೂ ಒಂದಷ್ಟು ಮಾತಾಡಿದ್ವಿ, ಬಟ್ ನನ್ನದು ಆಡಿಯೋ ಅಷ್ಟು ರೆಕಾರ್ಡ್ ಆಗಿರಲಿಲ್ಲ. ಕಮ್ಮಿಂಗ್ ಡೇಸಲ್ಲಿ ಏನು ಎತ್ತ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನೋಡೋಣ, ಏನಾದರೂ ಗೆಸ್ ಮಾಡೋಕ್ಕಾಗುತ್ತಾ? ಗೆಸ್ ಮಾಡಿ ಏನಕ್ಕೆ ಸೌಂದರ್ಯ ಮತ್ತು ರೂಪೇಶಣ್ಣ ಬಂದಿದ್ದಾರೆ, ಏನಂಥದ್ದು ಗುಡ್ ನ್ಯೂಸ್ ಅಂತ ನಾನು ಆದಷ್ಟು ಬೇಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇವರು ಆಲ್ಮೋಸ್ಟ್ ಮಧ್ಯಾಹ್ನನೇ ಬಂದಿದ್ದರು. ನಮಗೇನು ಈ ಥರ ವ್ಯಾಲೆಂಟೈನ್ಸ್ ಡೇ ಆಚೆ ಹೋಗೋದು ಆ ಥರ ಎಲ್ಲ ಏನೂ ಪ್ಲ್ಯಾನ್ ಇರಲಿಲ್ಲ. ಬಟ್ ಬಂದಿದ್ರಲ್ಲ, ಸಂಜೆವರೆಗೂ ನಮ್ಮದೇ ಆದ ಒಂದಷ್ಟು ಕೆಲಸಗಳಿತ್ತು, ಅದೆಲ್ಲ ಆಯಿತು. ಅದಾದಮೇಲೆ ಒಂದು ಒಳ್ಳೆ ಮೀನು ಊಟಕ್ಕೆ ಡಿನ್ನರ್ಗೆ ಹೋಗಿದ್ವಿ. ಒಂಥರ ಚೆನ್ನಾಗಿತ್ತು ಡೇ ಸ್ಪೆಂಡ್ ಮಾಡಿ. ನಂಗೆ ಯಾವಾಗಲೂ ವ್ಯಾಲೆಂಟೈನ್ಸ್ ಡೇ ಒಂಥರ ಸ್ಪೆಷಲ್ಲು. ನಮ್ಮ ಕಾರ್ ತೊಗೊಂಡಿದ್ದು ಕೂಡ ನಾವು ವ್ಯಾಲೆಂಟೈನ್ಸ್ ಡೇ ದಿನವೇ. ಸೊ ಆ ಥರ ಪ್ರತಿ ವರ್ಷ ಏನಾದರೂ ಒಂದು
ಸರ್ಪ್ರೈಸ್ ಆ ಥರ ಇದ್ದೇ ಇರುತ್ತೆ. ಮನ್ಸಲ್ಲೇ ಇರುತ್ತೆ ಅದು. ದೇವ್ರೆ ಏನು ಸರ್ ಏನು ಬೇಜಾರು ಹೇಳು. ವ್ಯಾಲೆಂಟೈನ್ಸ್ ಡೇ ಐತೆ, ಒಂದು ವಿಶ್ ಮಾಡಲ್ಲ, ಏನಿಲ್ಲ. ಅದೇನು ಗೊತ್ತಾ, ನಾವು ಇಬ್ರು ಪ್ಲಾನ್ ಮಾಡ್ಕೊಂಡಿದ್ದೀವಿ, ಐಸ್ ಕ್ರೀಮ್ ಕೊಟ್ಬಿಟ್ಟು ವಿಶ್ ಮಾಡ್ಬೇಕಂತ. ಅವನಿಗೆ ಅದ್ರ ಮೇಲೆ ಹಣೆ ಮಾಡೋಣ. ಹಂಗೆ ನೀರು ದೋಸೆ ಸೂಪರ್ ಆಗಿದೆ, ಬನ್ನಿ ತಿನ್ನೋಣ. ಬೀರುಗೆ ತಿನ್ನಲ್ಲ, ಪ್ರಾನ್ಸ್ ಫಿಶ್ ಎಲ್ಲ ಚಿಕನ್ ಸ್ಕಿನ್ನು ಕೇಳ್ತಾರೆ, ಕೊಲೆಸ್ಟ್ರಾಲ್ ಜಾಸ್ತಿ. ಬರೀ ಅದನ್ನೇ ಕೇಳೋದು. ದಪ್ಪ ಸರಿ, ಅಂತ ಬರ್ತೀನಿ. ಅದು ಯಾವಾಗಲೂ ಆಯ್ತು, ಬರ್ತೀವಿರಮ್ಮ, ಓಡ್ತಾ ಇದೀವಿ ಇವಾಗ. ಪಪ್ಪ ಇದೆ, ಬರ್ತಾ ಇದೀವಿ ಇರು. ಸೇಮ್ ಮಸಾಲಾನೇ ಬಿಡಿ. ಮಸ್ತಾಗೈತಲ್ಲ, ಆಯ್ತು ಸಕ್ಕದಾಯ್ತು. ಪಕ್ಕದಲ್ಲಿ ಎಂತೆಂಥ ಹೋಟೆಲ್ಸ್ ಇಟ್ಕೊಂಡಿದ್ದೀರಾ ನೀವು? ಪುಣ್ಯ ಮಾಡಿದ್ದೀನಿ. ನಾವೇ ಫಸ್ಟ್ ಬಂದಿರೋದು. ನಾವೇ ಫಸ್ಟ್ ಇವನು ಹೇಳ್ದ ಅವತ್ತೊಂದಿನ ಬಿ ಚೆನ್ನಾಗಿತ್ತು ಮೀನು ಊಟ. ಓಡ್ತಾ ಇದ್ದಾರೆ. ಟೈಮ್ ಇವಾಗ 8:30. ಏನದು ಏನದು ಹಾಂ ಐಸ್ ಕ್ರೀಮ್ ಕೆಳಗೆಲ್ಲ ಚೆಲ್ಲಿದ್ಯಲ್ಲೋ, ಚೆಲ್ಬಿಟ್ಟ ಚೆಲ್ಬಿಟ್ಟಿದ್ದಾನೆ ಇವನು. ಇರು, ಅದು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಡೋಣ, ತಣ್ಣಗಾಗಲಿ. ಬಾಲಿರತ್ತೀನಿ ಫಸ್ಟ್. ಆಯ್ತು, ಅಲ್ಲಿ ಒದ್ದೆ ಖರ್ಚಿಫ್ ಎತ್ಕೊಂಡು ಒರ್ಸೋದು ಕೊಡಿಯತ್ತೆ ಇಲ್ವ ನಿಮಿಷ. ಅಲ್ಲಿ ಏನೋ ಚೆಲ್ಬಿಟ್ಟವನೆ. ಇಲ್ಲಿ ನೋಡ್ಸೋನಿ ಅವ್ನು ಮಾಡಿರೋದನ್ನ. ಚೆಲ್ಬೇಡ, ಇರು, ಅಲ್ಲಿ ಕುತ್ಕೋ ಚೇರ್ ಮೇಲೆ ಫಸ್ಟು. ಚೇರ್ ಮೇಲೆ ಕುತ್ಕೋ ಫಸ್ಟು. ಸ್ಪೂನ್ ಇಸ್ಕೋ. ಕೈ ಬೇಡ, ಸ್ಪೂನಲ್ಲಿ ಇಟ್ಕೋ. ಆ ಕೈಯಲ್ಲೇ ಹೊತ್ತು ಮಾಡು, ಆ ಕೈಯಲ್ಲೇ ತಿನ್ನು, ಆಮೇಲೆ ತೊಳೆಯೋಣ. ಇಲ್ಲ ತೊಳಸ್ಕೊಲ್ಲ ಅಜ್ಜಿ ಕೈ. ಇಳಿ, ಕೆಳಗೋಗಿ ಇಳ್ದೋಗಿ ತೊಳ್ಸ್ಕೊ. ನೀವು ನೋಡ್ರಿ ಇವನಪ್ಪ, ದೇವರೇ ದೇವ್ಡ. ಅದು ನಾನೆಲ್ಲ ಜೋಡಿಸಿಕ್ಕಿದ್ರೆ ಎಲ್ಲ ತಳ್ದು ಎಸ್ತವ್ ನೋಡ್ಸೋನಿ. ಮತ್ತೆ ಚೆನ್ನಾಗಿದ್ಯಾ? ಹಾಂ, ಆಗಲೇ ತಿನ್ನ ಕೂತ್ಬಿಟ್ಟವನೇ. ಹಾಂ, ಬಾಯ್ 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 ವೀರು, ಬಾಯ್ ಹೇಳೋ. ಬಾಯ್. ಸರಿ, ನೆಕ್ಸ್ಟ್ ವೀಕ್ ಹೋಗೋಣ ಬೇಡವಾ? ಕರ್ಕೊಬರ್ಲ ಎದುರಿನ? ಬಾಯ್. ಈ ಕಡೆ ನೋಡಿ ಹೇಳು. ಬಾಯ್ ಕಣ. ಬಾಯ್. ಆ್ಯಂಡ್ ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ಶಿವರಾತ್ರಿ ಹಬ್ಬದ ದಿನ ನಮ್ಮ ಮನೇಲಿ ಕ್ಲೀನಿಂಗ್ ಕೆಲಸ ನಡೀತಾ ಇದೆ. ಬೆಳಗ್ಗೆನೇ ಎದ್ಬಿಟ್ಟು ಒಂದೊಂದು ದಿನ ಏನಾಗಿರುತ್ತೆ ಅಂದರೆ, ಹಿಂಗೆ ಆಚೆ ಎಲ್ಲರೂ ಹೋಗಿರ್ತೀವಿ, ಏನಾದ್ರು ಕೆಲಸ ಬಂದಿರುತ್ತೆ, 1-2 ದಿನ ಕಸ ಗುಡ್ಸೋಕ್ಕಾಗಿರಲ್ಲ ಅಂದ್ಕೊಳ್ಳಿ. ಮನೇಲಿ ಇಷ್ಟು ಧೂಳಿರುತ್ತೆ. ಆ್ಯಂಡ್ ಪರ್ಕೆ ಕೂಡ ಸ್ವಲ್ಪ ಹೊಸದು, ಹಾಗಾಗಿ ಅದರದ್ದು ಸ್ವಲ್ಪ ಧೂಳು ಬರುತ್ತಲ್ಲ. ಒಂದು ವಾರ 15 ದಿನ ಗುಡಿಸ್ತಾ ಇದ್ರೆ ಪರ್ಕೆದು ಕೂಡ ಧೂಳು ಬೀಳ್ತಾ ಇರುತ್ತೆ. ಬಟ್ ಏನಂದರೆ, ನನಗೆ ಹಿಂಗೆ ಕಸ ಗುಡಿಸುವಾಗ ಎಲ್ಲನೂ ಹೆಳ್ದು ಕ್ಲೀನಾಗಿ ಗುಡಿಸ್ಕೋಬೇಕು, ಆವಾಗೇ ನನಗೆ ಸ್ಯಾಟಿಸ್ಫೈ ಆಗೋದು. ಇಲ್ಲ ಮೇಲ್ಮೇಲೆ ಗುಡಿಸ್ಬಿಟ್ರೆ ಅದು ಕ್ಲೀನ್ ಆದಂಗೆ ಆಗೋದೇ ಇಲ್ಲ. ಸೊ ಹಾಗಾಗಿ ಒಂದೊಂದು ಕಡೆಯಿಂದನೂ ಕ್ಲೀನಾಗಿ ಎಲ್ಲ ಫರ್ನಿಚರು ಎಳೆದ್ಬಿಟ್ಟು ಗುಡಿಸ್ಕೊಂಡು ಬರ್ತಾಯಿದ್ದೆ. ಹಂಗೆ ವ್ಲಾಗ್ ಕೂಡ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಬೆಳಗ್ಗೆನೇ ವ್ಲಾಗ್ ಮಾಡ್ತಾಯಿದ್ದೆ. ಇವತ್ತು ಎಲ್ಲ ಕೆಲಸ ನನ್ನ ಮೇಲೆ ಬಿದ್ದಿತ್ತು. ಸುನಿ ಕೂಡ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು. ನಮ್ಮತ್ತೆ ಇರಲಿಲ್ಲ, ನಮ್ಮತ್ತೆ ಆಚೆ ಅವರ ಸಿಸ್ಟರ್ ಜೊತೆ ಬೇರೆ ಎಲ್ಲೋ ಟೆಂಪಲ್ಗೆ ಹೋಗಿದ್ರು, ಟ್ರಿಪ್ ಹೋಗಿದ್ರು. ಸರಿ ಆಯಿತು, ನಾವೇ ಮಾಡಿಕೊಂಡು ನಾವು ನಮ್ಮ ಮನೆ ದೇವ್ರಿಗೆ ಹೋಗಿ ಇಲ್ಲಿ ಹಬ್ಬಕ್ಕೆ ಹೋಗ್ಬಿಟ್ಟು ಬಂದುಬಿಡೋಣ. ಹಿಂಗಿದ್ರು ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಚೆನ್ನಾಗಿರುತ್ತೆ ಶಿವರಾತ್ರಿ ಹಬ್ಬಕ್ಕೆ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸರಿ, ವೀರೂನ್ ರೆಡಿ ಮಾಡಿಸಿ ಆಮೇಲೆ ನನಗೆ ಸ್ವಲ್ಪ
ತುಂಬಾ ತಲೆಭಾರ ಆಗಿಬಿಟ್ಟಿತ್ತು ಬೆಳಗ್ಗೆ ಎದ್ದಿದ ತಕ್ಷಣ. ಹಿಂದಿನ ದಿನ ರಾತ್ರಿ ನಮ್ಮಮ್ಮನ ನೆನೆಸ್ಕೊಂಡು ತುಂಬ ಹತ್ಬಿಟ್ಟಿದ್ದೆ. ಯಾಕಂದರೆ 15th ಫೆಬ್ರವರಿಗೆ 1 ವರ್ಷ ಆಗಿತ್ತು ನಮ್ಮಮ್ಮನ ಕಳ್ಕೊಂಡು. ಅದೇನೋ ಗೊತ್ತಿಲ್ಲ, ಓಲ್ಡ್ ಫೋಟೋಸು ಅದೆಲ್ಲ ನೋಡಿದಾಗ ತುಂಬ ನೆನಪಾಗ್ತಾಯಿತ್ತು. ಅದು ಅವಾಗವಾಗ ಆಗುತ್ತಲ್ವ, ಆ ಥರನೇ ಅನಿಸಿ ತುಂಬ ಹತ್ಬಿಟ್ಟಿದೆ. ಅದಕ್ಕೂ ಏನೋ ಬೆಳಗ್ಗೆ ಎದ್ದಾಗ ಸಖತ್ ನನಗೆ ತಲೆಭಾರ ಅನ್ನಿಸ್ತಾಯಿತ್ತು, ಆಮೇಲೆ ಸುಸ್ತು ಅನ್ನಿಸ್ತಾಯಿತ್ತು. ಬಟ್ ಹಂಗೆ ಇದ್ದರೆ ಆಗಲ್ಲ. ಸುನೀನು ಅಂದರು, ನೀನು ನಿನ್ನ ಆರೋಗ್ಯ ಹಾಳು ಮಾಡ್ಕೊತೀಯ ನೋಡ್ಕೊ ಹಿಂಗೆಲ್ಲ ಆದರೆ ಅಂತ. ಆಮೇಲೆ ಸ್ವಲ್ಪ ಹೊತ್ತು ನಾನು ಕೂಡ ರೆಸ್ಟ್ ಮಾಡಿ ಸರಿ ಹಬ್ಬ ಮಾಡೋಣ ಪಾಸಿಟಿವ್ ಆಗಿ ಅಂತ ಡಿಸೈಡ್ ಆಗಿ ಹಬ್ಬ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಬ್ಬ ಮಾಡಿದ್ರೇ ನನಗೆ ಒಂಥರ ಸಮಾಧಾನ ಆಗೋದು. ಸೊ ಹಾಗಾಗಿ ಒಂದು ಕಡೆಯಿಂದ ಮೇಲಿಂದ ಕಸ ಗುಡಿಸ್ಕೊಂಡು ಬಂದರೆ ನೋಡಿ, ಒಂದು ಮರ ಫುಲ್ಲು ಕಸ ಸಿಗುತ್ತೆ. ನಾವು ಇಷ್ಟು ಕ್ಲೀನಾಗೆ ಮನೇನ ಇಟ್ಕೊಂಡ್ರೇ ನಮ್ಮ ಆರೋಗ್ಯ ಚೆನ್ನಾಗಿರೋದು. ಆ್ಯಂಡ್ ನೀವು ಹೇಳ್ತಾ ಇರ್ತೀರ ವೀರುಗೆ ಅಷ್ಟು ಕೋಲ್ಡು ಕಾಫು ಆಮೇಲೆ ಈ ಕಫ ಆ ಥರದ್ದೆಲ್ಲ ಏನೂ ಆಗೋಲ್ಲ, ಹಿಂಗೆ ಜ್ವರ ಎಲ್ಲ ಬರೋದು ಇಲ್ಲ ಕಮ್ಮಿ ಅಂತ. ಈ ಥರ ನಾವು ಎಷ್ಟು ಹೈಜಿನಿಗಾಗಿ ಇಟ್ಕೊಂಡಿರ್ತೀವಿ. ಆ್ಯಂಡ್ ಅವನಿಗೂ ಅಷ್ಟೇ ತುಂಬ ಅವನಿಗೆ ಕೈ ತೊಳ್ಕೊಳ್ಳೋದು, ಆಮೇಲೆ ಏನೇ ಮುಟ್ಟಿದ್ರು ಆಮೇಲೆ ಏನೇ ಮನೇಲಿ ಗಲೀಜು ಮಾಡದೇ ಇರೋ ಥರ ನೋಡ್ಕೊಳ್ಳೋದು, ಸ್ಯಾನಿಟೈಸ್ ಮಾಡಿಸೋದು ಅದನ್ನೆಲ್ಲ ಮಾಡ್ತಾಯಿರ್ತೀನಿ ನಾನು. ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಅವರ ಇಮ್ಯುನಿಟಿ ಕೂಡ ಅಷ್ಟೇ ಚೆನ್ನಾಗಿ ಡೆವಲಪ್ ಆಗುತ್ತೆ. ತುಂಬ ಗಲೀಜಾಗಿ ಇಟ್ಕೊಂಡ್ರೆ ಬೇಗ ಇನ್ಫೆಕ್ಷನ್ ಆಗಿಬಿಡುತ್ತೆ. ಸೊ ಅದು ಒಂದು ರೀಸನ್ ಅಷ್ಟೇ. ಇನ್ನೊಂದು ಕಡೆಯಿಂದ ಕಸ ಗುಡಿಸ್ಕೊಂಡು ಬಂದೆ. ವೀರಿಗೆ ಸ್ನಾನ ಮಾಡಿಸೋಣ ಅಂತ ಸುನಿ ಅಂದರು ನಾನು ಮನೆ ಒರೆಸ್ಕೊಡ್ತೀನಿ ಅಂತ. ನಾನೇ ಒರೆಸೋಣ ಅಂತ ಅಂದ್ಕೊಂಡೆ. ಅವರು ಮೇಲಿಂದ ನಾನು ಕಸ ಗುಡಿಸ್ಕೊಂಡು ಬಂದೆ. ಫುಲ್ ಸುಸ್ತಾದಂಗೆ ಅನ್ನಿಸ್ತಾಯಿತ್ತು. ಅದಕ್ಕೆ ಅವರು ಆಲ್ರೆಡಿ ಸುನಿ ಸ್ನಾನ ಮಾಡಿಬಿಟ್ಟಿದ್ರು. ಆದರೂ ನನ್ನ ಪಾಡು ನೋಡೋಕ್ಕಾಗದೆ, ಇಲ್ಲ ನಾನೇ ಒರೆಸ್ತೀನಿ, ನೀನು ವೀರಿಗೆ ಸ್ನಾನ ಮಾಡಿಸಿ ನೀನು ರೆಡಿ ಆಗೋಗು, ಪೂಜೆ ಮಾಡಿಬಿಟ್ಟು ಹೋಗೋಣ. ಯಾಕಂದರೆ ಕನಕಪುರ ರೋಡು ಈ ಸ್ಯಾಟರ್ಡೆ ಸಂಡೇ ಆ ಥರ ಟೈಮಲ್ಲೆಲ್ಲ ತುಂಬ ಟ್ರಾಫಿಕ್ ಆಗಿಬಿಡುತ್ತೆ ಆ ಕಡೆಯಿಂದ ಬರ್ತಾ. ಹಾಗಾಗಿ ಸುನಿ ಬೇಗ ಹೋಗಿ ಬೇಗ ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ನಾವು ಅಂದ್ಕೊಂಡ್ವಿ ತುಂಬಾ ಜನ ಇರ್ತಾರೇನೋ ಅಂತ. ಬಟ್ ನಾವು ಅಷ್ಟಿರಲಿಲ್ಲ, ಈಸಿಯಾಗಿ ಹೋಗಿ ಈಸಿಯಾಗಿ ಬಂದ್ವಿ ನಾವು ಹಂಗೆ. ಆಮೇಲೆ ಮನೆ ಕೂಡ ಸುನಿ ಒರೆಸ್ಕೊಟ್ರು. ಬರೀ ಗ್ರೌಂಡ್ ಫ್ಲೋರು ಒರೆಸ್ಕೊಂಡ್ವಿ, ಮೇಲ್ಗಡೆ ಒರೆಸ್ಕೊಳಕ್ಕಾಗಲಿಲ್ಲ. ಅದೇ ದೇವಸ್ಥಾನಕ್ಕೆ ಹೋಗೋ ಅರ್ಜೆಂಟಲ್ಲಿ. ಸರಿ ಹೆಂಗಿದ್ರು 2 ದಿನದ ಹಿಂದೆನೇ ಫುಲ್ ಮನೆ ಕ್ಲೀನ್ ಮಾಡಿದ್ವಿ. ಸರಿ ಆಯಿತು. ಮೇಯ್ನಾಗೆ ಗ್ರೌಂಡ್ ಫ್ಲೋರಲ್ಲಿ ಕ್ಲೀನ್ ಆದರೆ ಒಂಥರ ಖುಷಿ. ಯಾಕಂದರೆ ದೇವರಲ್ಲೇ ಇರೋದಲ್ವ, ಅಲ್ಲಿ ಏರಿಯಾ ಫುಲ್ಲು ಕ್ಲೀನ್ ಅನಿಸಿದ್ರೆ ಪೂಜೆ ಮಾಡೋಕ್ಕೂ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಇವನು ಸ್ವಲ್ಪ ಆಟ ಕಲ್ತ್ಬಿಟ್ಟಿದ್ದಾನೆ. ಏನೇ ಮಾಡಿದ್ರು ಎಲ್ಲ ಲೇಟು. ಅಲ್ಲೋ ನಾನೇ ಉಜ್ತೀನಿ ಅಂತಾನೆ, ಆಮೇಲೆ ಸೋಪ್ ನಾನೇ ಹಚ್ಕೋತೀನಿ ಅಂತಾನೆ. ಆ ಥರ ಈ ಥರ ಮಕ್ಳನ್ನ ಇಟ್ಕೊಂಡ್ರೆ ಸಖತ್ ಇಷ್ಟ. ಆಮೇಲೆ ಬಕೆಟಲ್ಲಿ ಸ್ವಲ್ಪ ಹೊತ್ತು ಕೂತ್ಕೋಬೇಕು, ಆ ಥರದ್ದೆಲ್ಲ ಅವನು ಬಸ್ಲು ಮನೇಲಿ ಲೇಟ್ ಮಾಡ್ತಾನೆ. ಬೆಳಗ್ಗೆ ಹೊತ್ತು ಸ್ಕೂಲ್ಗೆ ಹೋಗುವಾಗ ಅಷ್ಟೇ ನನ್ನನ್ನು ಬಿಡೋದೇ ಇಲ್ಲ. ಸ್ವಲ್ಪ ಹೊತ್ತು ಮಮ್ಮಿ 2 ಮಿನಿಟ್ಸ್ ಮಮ್ಮಿ ಪ್ಲೀಸ್ ಮಮ್ಮಿ ಅಂತೆಲ್ಲ ರಿಕ್ವೆಸ್ಟ್ ಮಾಡ್ದೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾನೆ ತರಲೆ ಅವನು. ಸೊ ಹಾಗಾಗಿ ಸ್ವಲ್ಪ ಕಷ್ಟ. ಅವನಿಗೂ ಸ್ನಾನ ಮಾಡಿಸ್ಕೊಂಡೆ. ಆ್ಯಂಡ್ ಸುನಿ ಕೂಡ ಮನೇನ ಒರೆಸ್ಕೊಡ್ತಾಯಿದ್ರು. ಆ್ಯಂಡ್ ಕೂಕು ಫುಲ್ಲು ರೆಸ್ಟು ಅವಳು. ಈ ಥರ ಏನಾದ್ರು ಕ್ಲೀನ್ ಮಾಡ್ತಾಯಿದ್ರೆ ಅವಳು ಪಾಡ್ಗೆ ಅವಳು ಕೂತಿರ್ತಾಳೆ. ಆ್ಯಂಡ್ ಏನಕ್ಕೆ ಕಟ್ ಹಾಕ್ತೀರಾ ಕೂಕುನ ನೀವು ಒಂದೆಲ್ಲ ತುಂಬ ಕೇಳ್ತಾಯಿದ್ರಿ. ಏನಕ್ಕೆ ಅಂದರೆ ನಮ್ಮ ಮನೆ ಪಕ್ಕದಲ್ಲಿ ನೈಬರ್ ಅವರು ಒಂದು 4-5 ಇಂಡಿ ಡಾಗ್ಸ್ನ ಸಾಕೊಂಡಿದ್ದಾರೆ. ಅದು ಎಲ್ಲ ರೋಡಲ್ಲಿ ಇರುತ್ತೆ ಆಯಿತಾ. ನಾವೇನಾದ್ರು ಈಗ ಅಕಸ್ಮಾತ್ ವೀರು ಏನಾದರೂ ಗೇಟ್ ತೆಗ್ಬಿಟ್ನೋ, ಅಲ್ಲ ಈಗ ಯಾರು ಕೊರಿಯರ್ ಅವ್ರು ಏನಾದ್ರು ಗೇಟ್ ತೆಗ್ಬಿಟ್ರು ಅಂದ್ಕೊಳ್ಳಿ, ಇವಳು ರೋಡ್ಗೆ ಹೋಗ್ಬಿಡ್ತಾಳೆ. ಅದು ಆಮೇಲೆ ಆ ನಾಯಿಗಳೆಲ್ಲ ಇವಳನ್ನ ಅಟ್ಯಾಕ್ ಮಾಡೋ ಥರ ಮಾಡಿಬಿಡುತ್ತೆ. ಸೊ ಆ ಥರ. ಆಮೇಲೆ ವೀರೂ ಅಷ್ಟೇ ಸುಮ್ಮನೆ ಇರೋದಿಲ್ಲ, ಕಿತಾಪತಿ ಏನಾದ್ರು ಮಾಡ್ತಾ ಇರ್ತಾನೆ. ಹಾಗಾಗಿ ಅವಳನ್ನ ಸ್ವಲ್ಪ ಈ ಮನೇಲಿ ನಾವು ಕಟ್ಟಾಕೋದನ್ನ ರೂಢಿ ಮಾಡ್ತಾಯಿದ್ದೀವಿ. ಅವಳಿಗೂ ಸ್ವಲ್ಪ ಆರಾಮಿರಬೇಕು, ಸೇಫ್ ಇರಬೇಕು. ಆ್ಯಂಡ್ ನಾವು ಏನು ಗೊತ್ತಾ, ನಾವು ಸುನಿ ಮೇಲೆ ಇರ್ತೀವಿ ಅಂದ್ಕೊಳ್ಳಿ, ನಮ್ಮ ಹತ್ರ ರೂಮಲ್ಲಿ ಇರ್ತಾಳೆ, ಇಲ್ಲ ಅಡುಗೆ ಮನೇಲಿ ಇರ್ತಾರೆ. ಇವನು ಏನು ಮಾಡಿಬಿಡ್ತಾನೆ, ಏನಾದ್ರು ಕಿತಾಪತಿ ಮಾಡಿರ್ತಾನೆ, ಇಲ್ಲಾಂದರೆ ಗೇಟ್ ತೆಗ್ಬಿಟ್ಟಿರುತ್ತೆ, ಬಾಗಿಲು ತೆಗ್ದಿರುತ್ತೆ. ಆ್ಯಂಡ್ ಇವನಿಗೆ ಲಾಕ್ ಮಾಡೋದು, ಲಾಕ್ ತೆಗಿಯೋದೆಲ್ಲ ಒಂದು ಸ್ವಲ್ಪ ಗೊತ್ತು. ಸೊ ಇವನು ಏನಾದ್ರು ತೆಗ್ಬಿಟ್ಟು ಅಂದ್ಕೊಳ್ಳಿ, ಆ್ಯಂಡ್ ಗೇಟು ನೋಡ್ಬೋದು ನಿಮ್ದು ಹೇಗಿದೆ ಅಂತ. ಏನಾರು ಅವಳು ಆಚೆ ಹೋಗ್ಬಿಟ್ರೆ ಅಂತ ಅವಳಿಗೇನೋ ಆಗ್ಬಿಡುತ್ತೆ ಅನ್ನೋ ಥರ ನಮಗೆ ಸ್ವಲ್ಪ ಭಯಕ್ಕೆ, ಸ್ವಲ್ಪ ಅವಳನ್ನ ಸೇಫ್ ಮಾಡೋಕ್ಕೆ ನಾವು ಸ್ವಲ್ಪ ಕಟ್ಟಾಕ್ತೀವಿ. ನಾವೆಲ್ಲ ಇದ್ದಾಗ, ಸುನಿ ಎಲ್ಲ ಇದ್ದಾಗ ಅವಳನ್ನ ಬಿಡ್ತೀವಿ, ಆಟ ಆಡಿಸ್ತೀವಿ. ಇನ್ನು ಫುಲ್ ಡೇ ಅವಳನ್ನ ಕಟ್ಟೆ ಹಾಕಿರೋದಿಲ್ಲ. ಈ ಥರ ಬೆಳಗ್ಗೆ ಹೊತ್ತು ವಾಕಿಂಗ್ ಕರ್ಕೊಂಡೋಗಿ ಬಂದಮೇಲೆ ಕಟ್ಟಾಕಿರ್ತೀವಿ. ಇಲ್ಲ
ಅವಳನ್ನ ಯಾವಾಗ ಅವಳು ಮೆಲ್ಕೊಂಡು ಆರಾಮಾಗಿರಲಿ, ಇವನು ತುಂಬ ಯಾವಾಗ ಹೈಪರ್ ಆ್ಯಕ್ಟಿವ್ ಆಗಿ ಮನೇಲಿ ಫುಲ್ ಆಟ ಆಡ್ತಾ ಇರ್ತಾನೆ ಆವಾಗ ಕಟ್ಟಾಕಿರ್ತೀವಿ. ಮನೇಲೇ ಸೈಕಲ್ ತುಳಿತಾ ಇರ್ತಾನೆ, ಅವಳ ಮೇಲೆ ಸೈಕಲ್ ಎಚ್ಚಕ್ಕೆ ಹೋಗೋದು, ಈ ಥರ ಎಲ್ಲ ಏನಾದ್ರು ಮಾಡ್ತಾನಲ್ವ, ಆ ರೀಸನ್ಗೆ ಅಷ್ಟೇ. ಏನು ಆ ನಾಯಿನ ನಾವು ಕಟ್ಟೆ ಹಾಕ್ಬಿಟ್ಟಿರ್ತೀವಿ ಯಾವಾಗಲೂ ಅನ್ನೋ ಥರ ಒಂದಷ್ಟು ಜನ ಕಮೆಂಟ್ ಆಗ್ತೀರಾ. ಸೊ ನಮಗೂ ತುಂಬಾ ಪ್ರೀತಿ ಇದೆ, ನೀವು ಸುಮ್ಮನೆ ಏನೇನೋ ಅಂದ್ಕೊಂಡು ಕಮೆಂಟ್ ಹಾಕೋದು ಬೇಡ. ಆಮೇಲೆ ತುಂಬ ವೀಡಿಯೋಸ್ನೆಲ್ಲ ಕೇಳ್ತಿರ್ತೀರ, ನಾವು ಆದಷ್ಟು ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ಮನೇಲಿ ಸಿಂಪಲ್ಲಾಗಿ ಪೂಜೆ ಕೂಡ ಆಯಿತು. ನಾವು ಆಚೆನೂ ಹೋಗಿರಲಿಲ್ಲ, ಹೂವು ಅದೆಲ್ಲ ತರೋಕ್ಕೆ. ನಾನು ಹೇಳಿದ್ನಲ್ಲ, ನನಗೆ ಹಬ್ಬ ಮಾಡೋ ಅಂತ ಒಂದು ಇದೇ ಇರಲಿಲ್ಲ, ಹಾಗಾಗಿಯೇ ನಾವು ಡಿಸೈಡ್ ಮಾಡ್ಕೊಂಡಿದ್ದು ಮನೆ ದೇವ್ರಿಗೆ ಹೋಗಿ ಬಂದುಬಿಡೋಣ ಅಂತ. ನಾವು ಮನೆ ತುಂಬ ನೆನಪಾಗೋರು, ನನಗೆ ಸಾಕಾಗೋಗಿತ್ತು. ಹಾಗಾಗಿ ಆ್ಯಂಡ್ ಮಾತು ಕೂಡ ನಾನು ಏನು ಆಡಿಲ್ಲ, ಇಡೀ ದಿನ ಒಂಥರ ಸೈಲೆಂಟಾಗಿತ್ತು ನನ್ನ ಡೇ. ಕಾರಲ್ಲಿ ಹೋಗೋಕ್ಕಷ್ಟೇ ತುಂಬ ಹೊಟ್ಟೆ ತೊಳಸ್ತಾಯಿತ್ತು, ಒಂಥರ ಲೋ ಬಿ ಪಿ ಥರ ಆಗೋಗಿತ್ತು. ಸೊ ಒಂಥರ ಅನ್ನಿಸ್ತಾಯಿದ್ದು. ಹಂಗೂ ವೀರುಗೆ ಬೆಳಗ್ಗೆ ದೋಸೆ ತಿನ್ನಿಸಿದ್ದೆ, ಸುನಿ ಕೂಡ ದೋಸೆ ತಿಂದಿದ್ರು. ಅವನಿಗೆ ಒಂದು ಸ್ವಲ್ಪ ಹಾಲು ತೊಗೊಂಡಿದ್ದೆ, ಅವನು ಸ್ವಲ್ಪ ಹಾಲು ಕುಡ್ಕೊಂಡ. ಆಮೇಲೆ ಹಂಗೆ ಸ್ವಲ್ಪ ಹೊತ್ತು ಕುತ್ಕೊಂಡು ಹೋದೆ. ಆಮೇಲೆ ಆಗಲಿಲ್ಲ ನನಗೆ, ಹಿಂದೆ ಹೋಗಿ ಮಲ್ಕೊಬಿಟ್ಟಿದ್ದೆ. ವೀರು ಸುನಿ ಮುಂದೆ ಕುತ್ಕೊಂಡಿದ್ರು, ನಾನು ಹಿಂದೆ ಹೋಗಿ ಕಾರಲ್ಲಿ ಮಲ್ಕೊಂಡ್ಬಿಟ್ಟಿದ್ದೆ. ಅಷ್ಟು ನಾವು ಒಂಥರ ಅನ್ನಿಸ್ತಾಯಿತ್ತು. ಆ ದೇವಸ್ಥಾನ ರೀಚ್ ಆದಮೇಲೂ ಕೂಡ ನನಗೆ ಒಂಥರ ಡಿಸಿನೆಸ್ ಥರ ಅನ್ನಿಸ್ತಾಯಿತ್ತು ಅದು. ಯಾಕಂದರೆ ಆಲ್ಮೋಸ್ಟ್ ಮಿಡ್ನೈಟ್ವರೆಗೂ ನಾನು ಹತ್ತಿದ್ದೆ. ನನ್ನ ಕಣ್ಣು, ನನ್ನ ಮುಖ ಎಲ್ಲ ನೋಡಿದ್ರೆ ನಿಮಗೆ ಒಂದು ಗೊತ್ತಿರ್ಬೋದು. ತುಂಬ ನಾನು ಸ್ಟೋರೀಸ್ ಕೂಡ ಹಾಕಿದ್ದೆ, ನಮ್ಮ ಅಮ್ಮಂದು ಹಳೆ ವೀಡಿಯೋಸ್ಗಳು, ಅದನ್ನೆಲ್ಲ ನೋಡಿ ತುಂಬ ನನಗೆ ಬೇಜಾರಾಗ್ಬಿಟ್ಟಿತ್ತು. ಹಾಗಾಗಿ ವಿ ಮಿಸ್ ಯು ಅಮ್ಮ. ತಿನ್ನು ಬಾಳೆಹಣ್ಣಿನ ಬೀಳಿಸ್ಬೇಡ. ಬಿಸಿಲು ಏನು ಬಿಸಿಲು? ಮಾಮಿ ಮಾಮಿ ದೊಡ್ಡ ಮಾಮಿ, ಅದು ಚಿಕ್ಕ ಮಾಮಿ ಅಲ್ಲಿತ್ತು, ಇದು ದೊಡ್ಡ ಮಾಮಿ. ಕಣ್ಮುಖ ಹೊಡಪ್ಪಂಗೆ ಮಾಮಿ ಕಾಪಾಡಪ್ಪ ಅನ್ನ, ಮಾಮಿ ಕಾಪಾಡಪ್ಪ ಹೇಳ್ಬೇಕು ನೀವು, ಮಾಮಿ ಕಾಪಾಡಪ್ಪ. ಒಳ್ಳೆ ಬುದ್ಧಿ ಕೊಡು, ಸ್ಕೂಲ್ಗೆ ಹೋಗ್ತಾ ಇದ್ದೀನಿ, ಒಳ್ಳೆ ವಿದ್ಯೆ ಬುದ್ಧಿ ಕೊಡಪ್ಪ. ಒಳ್ಳೆ ಆಯುಸ್ಸು ಕೊಡಪ್ಪ. ಏನು ತಿಂತಾ ಇದೆಯಾ ನೀರು? ಚೆನ್ನಾಯಾ? ಖಾರ ಆಯ್ತಾ ಚೂರ? ತಿನ್ನ ನುಂಗ ಬಾಯಲ್ಲಿರೋದು. ಅಯ್ಯಯ್ಯೋ ಇಡು ಕೆಳಗೆ, ನಾನು ತಿನ್ಸ್ಲಾ? ನೀರು ಕುಡಿಚೂರು. ತಿಂದ ನೀರು ಕುಡಿ. ಅಲ್ಲೆಲ್ಲ ಯಾಕೆ ಬರ್ತಿದ್ಯಾ? ಮಂಕಿ
ನುಂಗು ಬಾಲ್ಯದ ನುಂಗು ಸೈಕಲ್ ಅಲ್ಲಿ ರೌಂಡ್ ಕೂಕೋತ್ರ ಹೋದ್ರೆ ಬರ್ಸ್ತೀನಿ. ಅಡುಗೆ ಮನೆ ಬರಲ್ಲ ಸೈಡಿಂದ ಹೋಗು ಆ ಕಡೆಯಿಂದ ಹೋಗು ಕೇಳ್ತಾಳೆ ಇದು ಬಾಯಲ್ಲಿರೋ ಫಸ್ಟ್. ನುಂಗು ಫಸ್ಟ್ ನೀನು ಏನದು ಏನದು ದೊಳ ಗಲೀಜ. ಯಾರೋ ಕೇಳ್ತಾ ಇದ್ರು ನಿಮ್ ಮಗಂಗೆ ಎಷ್ಟು ಲೀಟರ್ ಪೆಟ್ರೋಲ್ ಹಾಕಿಸ್ತೀರ ಎಷ್ಟೊಂದು ಗಾಡಿ ಓಡಿಸ್ತಾನಲ್ಲ ಅಂತ. ಬಟ್ಟೆ ಒಂದು ಸೆಕೆಂಡನೇ ಏನಲ್ಲ. ಎಲ್ಲೋಯ್ತೀಯಾ? ಅಕ್ಕನ ಹತ್ರ ಹೋಗ್ತೀಯಾ? ಆಟ ಆಡೋದು ಎಲ್ಲಿ ಯಾರದು ವೀರ ಆಟ ಆಡ್ತಾನೆ ಚೆನ್ನಾಗಿ. ಎಲ್ಲ ಒರ್ಸ್ಕೋತಾವನ ಅವನು. ನಾಮ ಆಗ್ಲೇ ಅರ್ಧಕ್ಕರ್ಧ ಒರ್ಸ್ಕೊಬಿಟ್ಟ. ಓಲಿ ಬಿಡು ಇದ್ದಷ್ಟಿಲ್ಲ. ನೋಡಿ ಇಲ್ಲಿ ಅಕ್ಕ ಇಲ್ಲಿ ಮಾತಾಡ್ಸ್ತಾನೆ ನೋಡಲ್ಲ. ನೋಡಲಿಲ್ಲ ಅಲ್ಲಿ ಎಲ್ಲಿ ತೋರ್ಸು. ಅಲ್ಲಿ ಅಲ್ಲಿ ಬಗ್ ನೋಡ್ತಾವನಮ್ಮ. ಅಲ್ಲದ ದೀಪ ಹಚ್ಬೇಕು. ಅವ್ನು ಇನ್ನೊಂದು ಏನು ಗೊತ್ತಾ, ಕೂತಿರೋರು ಕರೆದ್ರೆ ಹೋಗಲ್ಲ, ನಿಂತಿರೋರು ಕರೆದ್ರೆ ಜಿಗ್ಗಂತ ಓಡ್ತಾನೆ. ವೀರು ಇಲ್ಲಿ ನೋಡು ಮಗ್ನೆ, ಸಾಕು. ವೀರು ಇಲ್ಲಿ ನೋಡು, ಇಲ್ಲಿ ನೋಡು ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಇದು ಮುದ್ದು ಮರಿ, ಇದು ಗೋವಿಂದ ಗೋವಿಂದ.